ಸಿನಿಮಾ ವರ್ಲ್ಡಿಗೆ ಕಿರುತೆರೆಯಿಂದ ಹೋಗುವಂತಹ ಟ್ರಾನ್ಸಿಷನ್ ಕೂಡ ನಿಮ್ಮ ಪೀರಿಯಡ್ನಲ್ಲೇ ಆಯಿತು. ಯಶ್, ಗಣೇಶ್, ಯೋಗರಾಜ್ ಭಟ್, ನೀವು ಆ ಪೀರಿಯಡ್ನ ಹೆಂಗೆ ನೋಡ್ತೀರಾ ನೀವು? ಆ್ಯಕ್ಚುಲಿ ಇದು ಬಹಳ ಬೇಗ ಆಗಬೇಕಾಗಿತ್ತು ಅಂತಲೇ ನಾನು ಆಸೆ ಲೇಟ್ ಪಟ್ಟಿದ್ದೆ. ಆಯ್ತು ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಈ ನಾನು ಯಾವಾಗ ಟೆಲಿವಿಷನ್ ಶುರು ಮಾಡಿದೆ ಅಥವಾ ಟೆಲಿವಿಷನ್ ನೋಡೋಕ್ಕೆ ಅಂದರೆ ನಮ್ಮ ಮನೆಗಳಲ್ಲಿ ಟಿ ವಿ ಬಂದಿದ್ದೆ ಐ ಥಿಂಕ್ 87-88 ಮನೇಲಿ ಒಂದು ಟಿ ವಿ ಅಂತ ಬಂದಿದೆ, ಬ್ಲ್ಯಾಕ್ ಆ್ಯಂಡ್ ವೈಟು, ಅದಾದಮೇಲೆ ಕಲರ್. ಇದು ಗೊತ್ತಿರುತ್ತೆ ಪ್ರಾಯಶಃ ಆಗಿನ ನನ್ನ ಜನ್ರೇಷನ್ಗೆ ಅರ್ಥ ಆಗುತ್ತೆ ಹೆಂಗೆ ಅಪ್ಗ್ರೇಡ್ ಆಗ್ತಿದ್ರು ಒಂದು ಮನೆ, ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿ ಅಂತ. ಸೊ ಆ ವೇಳೆಗೆ ಯಾವಾಗ ಫೌಜಿ ಬಂತು, ಶಾರುಖ್ ಖಾನ್ ಥರದವರೆಲ್ಲ ದೊಡ್ಡ ಹೀರೋ, ಅವರೆಲ್ಲ ನನಗೆ ಇನ್ಸ್ಪಿರೇಷನ್. ಅಂದರೆ ಓಕೆ, ಟೆಲಿವಿಷನಲ್ಲಿ ಮಾಡಿ ಒಂದು ಸಣ್ಣ ತಾಲೀಮ್ ಥರದ್ದು, ಒಂದು ಸಣ್ಣ ರೆಕಗ್ನಿಷನು, ಅಂದರೆ ಈ ನಾಟಕದಲ್ಲಿ ಮಾಡೋದು ಬೇರೆ, ಒಂದು ಫ್ರೇಮ್ ವರ್ಕಲ್ಲಿ ಮಾಡೋದು ಬೇರೆ. ಹೌದು. ಸೊ ಈ ಥರದ್ದು ಮಾಡಿ ವೆನ್ ಹಿ ಬಿಕೇಮ್ ಎ ಸೂಪರ್ ಸ್ಟಾರ್, ಅಥವಾ ಸೂಪರ್ ಸ್ಟಾರ್ ಅಲ್ಲ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಯಾವಾಗ ಚಾನ್ಸ್ ಮಾಡಿದ್ದು. ಸೊ ನಮಗೂ ಹಿಂಗೆ ಏನೋ ಒಂದು ಓಪನ್ ಆಗ್ಬೋದು ಅಂತ. ಸೊ ಇಲ್ಲಿ ದಟ್ ಪೀರಿಯಡ್ ವಾಸ್ ಬಿಟ್ ಮೋರ್, ಅಥವಾ ನಮ್ಮಲ್ಲಿ ತುಂಬ ಆ ಥರ ಐತೆ ಅನ್ನೋ ಗೊತ್ತಿಲ್ಲ, ಅಂದರೆ ವಯಸ್ಸಿನ ಆ ಥರ ಸಹಜವಾದ್ದು ಆಗಲಿಲ್ಲ. ಸೊ ಬಸ್ ಲೇಟ್ ಆಗಾಯಿತು, ಸ್ವಲ್ಪ ಲೇಟ್ ಆಗಾಯ್ತು ಅಷ್ಟೇ. ಸೊ ಗುಡ್ ಇಟ್ ಅಂದರೆ ಈಗಂತೂ ಟೆಲಿವಿಷನ್ಗೂ ಸಿನಿಮಾಗೂ ತುಂಬ ದೊಡ್ಡ ವ್ಯತ್ಯಾಸಗಳಿದೆ. ಅಲ್ಲಿರೋರು ಇಲ್ಲಿ ಬರ್ತಾರೆ, ಇಲ್ಲಿರೋರು ಅಲ್ಲಿ ಹೋಗ್ತಾರೆ. ಹಾಗಾಗಿ ಜನಕ್ಕೆ ಆ ಐಸ್ ಬ್ರೇಕ್ ಆಗಿದೆ ಈಗ. ಮುಂಚೆ ಅದು ಇಟ್ ವಾಸ್ ಅ ವೆರಿ ಬಿಗ್ ಐಸ್. ಯಾರು ಬ್ರೇಕ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕುತೂಹಲ. ರೆಸಿಸ್ಟೆನ್ಸ್ ಇರ್ತಾ ಇತ್ತಾ ಎಲ್ಲಿಂದ? ಬಿಗ್ ಸ್ಕ್ರೀನಿಂದ, ಅಂದರೆ ಕಿರುತೆರೆಯಿಂದ ತಗೊಳ್ಳೋ ವಿಷಯ. ನಾನು ಅವಾಗ ಹೇಳಿದ್ನಲ್ಲ, ಫ್ರೀ ಎಂಟರ್ಟೈನರ್ಸ್ ಅಂತ ಐ ಥಿಂಕ್ ಇತ್ತು ಅನಿಸುತ್ತೆ. ಅಂದರೆ ಇವ್ರನ್ನ ದುಡ್ಡು ಕೊಟ್ಟು ಯಾಕೆ ನೋಡ್ಬೇಕು? ನಾನು ಮನೇಲಿ ಬರ್ತಾರಲ್ಲ, ಅದು ಪ್ರೇಕ್ಷಕರದಾಗಿತ್ತಾ ಅಥವಾ ಬೇರೆಯವ್ರದ್ದಾಗಿತ್ತ? ಮಾಡೋರ್ದು. ನನಗೆ ದುಡ್ಡು ಕೊಡೋರು, ನನಗೆ ರೋಲ್ ಕೊಡೋರು ಯಾರು ಮೇಡಮ್? ಜನ ಅಲ್ವಲ್ಲ. ಒಂದು ಪ್ರೊಡಕ್ಷನ್ ಹೌಸು, ಪ್ರೊಡ್ಯೂಸರ್ ತಾನು ನಂಗೆ ರೋಲ್ ಕೊಡೋದು, ಡೈರೆಕ್ಟರ್ ತಾನೆ. ಇವ್ರಿಗೆ ಇಷ್ಟೇ ರೀ ಮಾಡೋಕ್ಕೆ ಬರೋದು, ಬೇಡ ಬಿಟ್ಟೆ. ಅಂದರೆ ನಾನು ಅಂತಲ್ಲ, ತುಂಬ ಜನ ಅನುಭವಿಸಿದ್ದಾರೆ ಇದನ್ನು. ಇವ್ರನ್ನ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ ಅಂತ ಅವ್ರಿಗೆ ಬಂತೋ ಬರಲಿಲ್ವೋ, ಅಥವಾ ಅವ್ರು ಟ್ರೈ ಮಾಡೋ ಸ್ಥಿತಿಲಿರಲಿಲ್ವೋ ಅದು ಗೊತ್ತಿಲ್ಲ. ಬಿಕಾಸ್ ಈವನ್ ಚಿತ್ರರಂಗ ವಾಸ್ ಏನೋ ವೆರಿ ಥರ ಲೀನ್ ಪೀರಿಯಡಲ್ಲಿ ಇತ್ತು ಅಂತ ಅನಿಸುತ್ತೆ ನನಗೆ. ಅಂದರೆ ತುಂಬ ರೀಮೇಕ್ಗಳು ನಡೀತಿತ್ತು, ಸ್ವಂತ ಸ್ಕ್ರಿಪ್ಟ್ಗಳು ಕಡಿಮೆ ಆಗ್ತಿತ್ತು. ಸೊ ಹಾಗಾಗಿ ಅವ್ರಿಗೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ ಅಂತ ಅನಿಸುತ್ತೆ. ಎವ್ರಿಬಡಿ ವಾಂಟೆಡ್ ಟು ಬಿ ಸೇಫ್. ನನಗೊಂದು 10 ರೂಪಾಯಿ ಎಲ್ಲ ಬಿಸ್ನೆಸ್ ಮಾಡೋರು ಅಷ್ಟೇ ಅಲ್ವಾ ಮೇಡಮ್ ಯೋಚನೆ ಮಾಡೋದು. ಅಂದರೆ ಈಗ 10 ರೂಪಾಯಿ ಹಾಕಿದ್ರೆ ನಾನು 10 ರೂಪಾಯಿ ಫಸ್ಟ್ ಬರಲಪ್ಪ, ಆಮೇಲೆ ನೋಡೋಣ ಅಂತಾರೆ ಮಾಡ್ತಾರೆ. ಯಾರು ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಅಲ್ಲ. ಸೊ ನಮಗೂ ಅದು ಮಾನಿಟೈಸ್ ಆಗ್ತಿಲ್ವಲ್ಲ ಅನ್ನೋದು ನಮಗೆ ಅವ್ರ ಪ್ರಾಬ್ಲಮ್ ಅವ್ರಿಗೆ, ನಮ್ಮ ಪ್ರಾಬ್ಲಮ್ ನಮಗೆ. ಆಸೆ ಪಡ್ತೀವಿ, ಹೌದು. ಅದರಲ್ಲಿ ಆ ಬದಲಾವಣೆ ತೊಗೊಂಡ್ಬಂದಿದ್ದು ಐ ಥಿಂಕ್ ಗಣೇಶ್ ಅನ್ಸುತ್ತೆ. ಗಣೇಶ್ ಎಂಟ್ರಿಯಿಂದ ಒಂದು ಬದಲಾವಣೆ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ಯಶ್ ಪೀರಿಯಡಲ್ಲಿ ನೀವು ಸಿನಿಮಾಗಳಲ್ಲಿ ಹೆಚ್ಚಾಗಿ ಮಾಡೋದು. ಗಣೇಶ್, ವಿಜಿ, ಆಮೇಲೆ ಯಶ್, ಈ ಥರ. ಯಶ್ ನಿಮ್ಮ ಜೊತೆನೇ ಕೆಲಸ ಮಾಡಿದ್ರು ಒಟ್ಟಿಗೆ. ಯಶ್ ಅವರು ತುಂಬ ವಿಷಯದಲ್ಲಿ ಹೇಳ್ತಾ ಇರ್ತಾರೆ, ಅಂದರೆ ನಾನು ಹಿಂಗಾಗತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ, ಅದು ಹಾಗೆ ಆಗತ್ತೆ ಅಂತ. ಮೊದಲಿಂದಾನು ಹಾಗೇನಾ? ನಾನು ಅದನ್ನು ಹೇಳಿದ್ದು. ಆ ಥರದ ಐ ಥಿಂಕ್ ಆ ಜನ್ರೇಷನ್ ಅಷ್ಟೊತ್ತಿಗೆ ದೇವರ್ ವೆರಿ ಶ್ಯೂರ್ ಏನಾಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಓಕೆ. ಅಂಡ್ ಅದಕ್ಕೆ ಕೆಲಸ ಮಾಡ್ತಾ ಇದ್ದಿತ್ತು. ಅವ್ರದ್ದು ಅಕಸ್ಮಾತ್ 3 ಗಂಟೆ 4 ಗಂಟೆಗೆ ಏನೋ ಸೀನ್ ಮುಗಿದ್ರೆ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಸ್ಟ್ರೈಟ್ ಅವೇ ಜಿಮ್ಗೆ ಹೋಗೋದು ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು. ಹಿ ವಾಸ್ ಪ್ರಿಪೇರಿಂಗ್ ಹಿಮ್ಸೆಲ್ಫ್. ಸೊ ಎಲ್ಲಿಗೆ ಹೋಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಥವಾ ನಾನು ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೋತೀನಿ ಅನ್ನೋದು ಗೊತ್ತಿತ್ತು. ಅದು ಹಾಗೆ ಮ್ಯಾನಿಫೆಸ್ಟ್ ಆಗಿರೋದು ಯಶ್ ವಿಷಯದಲ್ಲಂತೂ 100%. ಏನು ಮಾತಾಡ್ತಿದ್ರು ನಿಮ್ಮ ಹತ್ರ ಕೂತ್ಕೊಂಡಾಗ? ಇನ್ ಕೇಸ್ ತುಂಬ ಅಂದರೆ ಆ್ಯಕ್ಟಿಂಗ್ ಬಗ್ಗೆನೇ ಇರ್ಬೋದು, ಅಥವಾ ಮಾತುಗಳೇ ಏನಾದರೂ ಡೈಲಾಗ್ಸ್ ಇದ್ರುವಾಗ ಅದ್ರ ಬಗ್ಗೆ ಚರ್ಚೆ. ಫ್ಯೂಚರ್ ಏನಾದರೂ ಹೇಳ್ಕೊತಿದ್ರೆ ನಾನು ಈ ಪೊಸಿಷನ್ಗೆ ಹೋಗ್ತೀನಿ ಅಂತ? ಯಾಕೆಂದರೆ ಆಲ್ವೇಸ್ ಮ್ಯಾನಿಫೆಸ್ಟ್. ಇಲ್ಲ, ಆ ಥರದ್ದು ಓಪನ್ ಆಗಿ ಯಾವತ್ತೂ ಹೇಳ್ಕೊಂಡಿದ್ದಿಲ್ಲ. ಯಾವತ್ತೂ ಹೇಳ್ಕೊಂಡಿದ್ದಿಲ್ಲ. ಅಂದರೆ ಆಸೆ ಇತ್ತು ಅನ್ನೋದು ಗೊತ್ತು, ಹೀರೋ ಆಗಬೇಕು ಅನ್ನೋದು. ತುಂಬ ಕಡೆ ಟ್ರೈ ಮಾಡ್ತಾ ಇದ್ದಿದ್ದು ಗೊತ್ತು ನಮಗೆ. ಇಂಥ ಕಡೆ ಹೋಗಿದ್ದೇಣ, ಹಿಂಗೆ ಮಾಡಿದೆ, ಈ ಥರದ ಹೇಳೋನು ಅಷ್ಟೇ. ಅದು ಬಿಟ್ಟರೆ ನಾನು ಇಲ್ಲೇ ನಿಂತ್ಕೋತೀನಿ ಅನ್ನೋದು ಮನಸ್ಸಿನೊಳಗೆ ಇತ್ತು ಅನಿಸುತ್ತೆ. ಅಂದರೆ ಈಗ ಆ ಬೆಳೆಯೋ ವಯಸ್ಸಿನಲ್ಲಿ ಹೇಳಿದ್ರೆ ಸ್ವಲ್ಪ ಸೀನಿಯರ್ ಸರ್ ಏನಂತಾರೆ, ಆಯ್ತು ಹೋಗಲ್ಲ ಮಾಡೋದೇನೋ ಮಾಡೋ ಅಂದ್ಬಿಡಬಹುದು ಅನ್ನೋದು ಇತ್ತೋ ಏನೋ, ಅಥವಾ ಸಹಜವಾಗಿ ಅಂತಾರೆ ಗೊತ್ತಾ ಕೆಲವರು. ನಾನು ಯಾವತ್ತೂ ಯಾರಿಗೂ ಏನು ಅಂದಿಲ್ಲ, ಬಟ್ ಅಂದ್ಬಿಡ್ಬೋದೇನೋ ಅನ್ನೋದು ಇರ್ಬೋದೇನೋ, ಬಟ್ ಮನಸ್ಸಿನಲ್ಲಿ ಗಾಢವಾಗಿತ್ತೇನೋದು. ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಅಂತ. ಸೊ ಅದು ಮ್ಯಾನಿಫೆಸ್ಟ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಆಗುತ್ತೆ. ಬಟ್ ಇಲ್ಲ, ಅವನು ಆ ಜಾಗಕ್ಕೆ ಹೋಗಬೇಕು ಅಂತಲೇ ಪ್ರಿಪೇರ್ ಆಗಿ ಬಂದಂಥ ವ್ಯಕ್ತಿ. ಸೊ ನೋ ಡೌಟ್ ಆ ಶ್ರದ್ಧೆ ಅಲ್ಲೂ ಇರ್ತಾಯಿತ್ತು. ನನ್ನ ಸರ್ಗೆ ತಲೆ ತಿನ್ನೋದು ಅಂತಲ್ಲ, ಸೊ ಎಲ್ಲವೂ ತಿಳ್ಕೊಳ್ಳೋ ಪ್ರಯತ್ನ, ಅದು ಏನೋ ಒಂಥರ ಆಸೆ. ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಅದನ್ನು ಭಾಳ ಇಷ್ಟ ಆಗೋದು. ಬೆಳಗ್ಗೆ ಲೇಟಾಗಿ ಬಂದರೂ ಜಿಮ್ಗೆ ಹೋಗ್ಬಿಟ್ಟು ಬರೋದು, ಆಮೇಲೆ ಎಲ್ಲೋ
ಏನೋ ಒಟ್ಟಿನಲ್ಲಿ ಮಾಡ್ತಾ ಇರೋದು ಟು ಕೀಪ್ ಹಿಮ್ಸೆಲ್ಫ್ ಬ್ಯುಸಿ, ಆಲ್ವೇಸ್ ಬ್ಯುಸಿ. ಇಲ್ಲ ನಾಟಕ ಮಾಡ್ತಾ ಇರೋದು ಬೆನಕಾದಲ್ಲಿ, ಈ ಥರ. ಲವ್ಲಿ.